ವಿದ್ಯಾರ್ಥಿಗಳಿಗೆ ಮೆರವಣಿಗೆ ಭಾಗವಹಿಸುವಲ್ಲಿ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಕನ್ನಡದ ತಂಟೆಗೆ ಬಂದ್ರೆ ಹುಷಾರ್. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಎಚ್ಚರಿಕೆ. 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಹುಷಾರಾಗಿರ್ರಿ, ಕನ್ನಡ ತಂಟೆಗೆ ಬರಬೇಡ್ರಿ. ಇನ್ನು 3 ಇರ್ತವೆ, ಅವೇ ಕನ್ನಡ. ಹುಷಾರಾಗಿರ್ರಿ. ಹೌದು, ಸುಲಭದಲ್ಲಿ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾಗೂ ಕನ್ನಡ ಭವನ ಉದ್ಘಾಟನೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಕನ್ನಡ ಭವನವನ್ನ ಉದ್ಘಾಟನೆ ಮಾಡಿ ನಂತರ ಮಾತನಾಡಿದ ಸಚಿವರು, ರಾಜ್ಯದಲ್ಲಿ ಇರುವಂತಹ 3ನೇ ಭಾಷೆ ಹಿಂದಿಯನ್ನ ನಾವು ಕಡೆಗಣಿಸಿಲ್ಲ. ನಾನು ಶಿಕ್ಷಣ ಸಚಿವನಾಗಿ ಆ ಭಾಷೆಗೆ ಎಷ್ಟು ಮಹತ್ವ ಕೊಡಬೇಕು ಅಷ್ಟೇ ಮಾತ್ರ ನೀಡಿದ್ದೇವೆ. ಇದೇ ವಿಚಾರವಾಗಿ ಕೆಲವರು ನನ್ನ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು ಕೂಡ ಅದರ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಯಾಕಂದ್ರೆ ನಮ್ಮ ಹೆಮ್ಮೆಯ ನಾಡಿನ ಮಕ್ಕಳಿಗೆ ಶಿಕ್ಷಣ ಕೊಡುವಂತಹ ಜವಾಬ್ದಾರಿ ನನಗೆ ನಮ್ಮ ಸರ್ಕಾರ ನೀಡಿದೆ. ಇದು ದೇವರು ಕೊಟ್ಟ ಪ್ರಸಾದ ಎಂದು ನಾನು ಭಾವಿಸಿದ್ದೇನೆ. ಇದರಿಂದ ನನಗೆ ಹೆಮ್ಮೆಯೂ ಕೂಡ ಇದೆ. ಯಾರೇ ಆಗಲಿ ಕನ್ನಡದ ತಂಟೆಗೆ ಬಂದ್ರೆ ಹುಷಾರ್ ಎಂದು ಕೆಲವರಿಗೆ ಖಡಕ್ ಆಗಿ ನೇರವಾಗಿ ಎಚ್ಚರಿಕೆಯನ್ನ ನೀಡಿದ್ರು ಸಚಿವರು. ಸುರವಿಪುರದಲ್ಲಿ ಇವತ್ತು ಕನ್ನಡಾಂಬೆಗೆ ಅರ್ಪಣೆ ಮಾಡತಕ್ಕಂಥ ಒಂದು ಕಟ್ಟಡವನ್ನು ಇವತ್ತು ನಮ್ಮ ಸರ್ಕಾರದ ವತಿಯಿಂದ ಏನಿವತ್ತು ಅರ್ಪಣೆ ಆಗಿದೆ, ಭಾಳ ಸಂತೋಷದಿಂದ ಈ ಕೆಲಸವನ್ನು ಅವರು ಕಾಂಟ್ರಾಕ್ಟರ್ನು ಕೂಡ ಸೇರಿ ಒಂದ್ಸಲ ಯಾವ ಇಲಾಖೆ ಬರ್ತದ ಮಧು ಬಂಗಾರಪ್ಪಗೆ ಮಿನಿಸ್ಟರ್ ಆದ ತಕ್ಷಣ ಅಂತೇಳಿ ನಿಮಗೆ ಗೊತ್ತೈತದ. ಆದರೆ ನಿಜವಾಗ್ಲೂ ಹೇಳ್ತೀನಿ, ಈ ನಾಡಿನ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಶಿಕ್ಷಣ ಇಲಾಖೆ ಏನು ಕೊಟ್ಟಿದ್ದಾರೆ, ಇದು ನನಗೆ ದೇವರ ಪ್ರಸಾದ ಅಂಥೇಳಿ ನಾನು ಭಾವಿಸ್ತೇನೆ. ಆ ರೀತಿಯಲ್ಲೇ ಈ 3 ವರ್ಷ, ಈಗ ಮೇ 30ನೇ ತಾರೀಕು ಆದರೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಟೀಕಾ ಟಿಪ್ಪಣಿಗಳನ್ನು ಭಾಳ ಬಂದು ಏನು ತೊಂದರೆ ಏನಿಲ್ಲ. ಆದರೆ ಟೀಕಾ ಟಿಪ್ಪಣಿಗಳು ಬರೋದ್ರಲ್ಲಿ ಅರ್ಥನೂ ಇದೆ. ಯಾಕೆ ಹೇಳ್ರಿ, ನನ್ನ ಕನ್ನಡನೂ ಕೂಡ ತಪ್ಪು ಓದ್ತಾ ಇದ್ದೆ. ಮಾತಾಡೋದು ತುಂಬ ಚೆನ್ನಾಗಿ ಮಾತಾಡ್ತೀನಿ, ನಿಮ್ಮೆಲ್ಲರಿಗಿಂತನೂ ಚೆನ್ನಾಗಿ ಮಾತಾಡ್ತೀನಿ, ಅದೇನಿಲ್ಲ. ಓದೋದಕ್ಕೆ ಸ್ವಲ್ಪ ತೊಂದರೆ ಇತ್ತು. ಆ ಥರ ತೊಂದರೆ ನಮ್ಮ ಕನ್ನಡ ನಾಡಿನ ಮಕ್ಕಳಿಗೆ ಕನ್ನಡನೂ ಕೂಡ ತೊಂದರೆ ಆಗಬಾರ್ದು ಅಂತ ಹೇಳಿ 3ನೇ ಭಾಷೆನ ಏನು ಮಾಡಿದೆ ಶಿವಣ್ಣ, ಏನು ಮಾಡಿದ್ವಿ? 3ನೇ ಭಾಷೆ ಅದನ್ನು ಎಷ್ಟು ಗೌರವ ಕೊಡಬೇಕೋ ಕೊಟ್ಟು ನಾಡ ಭಾಷೆಯನ್ನು ಎತ್ತತಕ್ಕಂಥ ಕೆಲಸ ಇವತ್ತೊಬ್ಬ ಶಿಕ್ಷಣ ಸಚಿವನಾಗಿ ನಾವು ಮಾಡಿದ್ವಿ. ಹೋಲಿಕೆ ಮಾಡಿದರು. ಯಾಕೆಂದರೆ ಇದಕ್ಕೆಲ್ಲ 41 ವರ್ಷದ ಹೋರಾಟ. ಮೋಸ್ಟ್ಲಿ ಮ್ಯಾಲಿರೋರು ನೀವು ಇವಾಗೆಲ್ಲ ಭಾಷಣ ಮಾಡಿರಬೇಕು. ಕನ್ನಡ ಉಳಿತತೋ ಇಲ್ಲೋ, ಇಂಥ ಸಭೆಗಳಲ್ಲೆಲ್ಲ ನೀವು ಮಾತಾಡೋದೇ ಇದು, ಕನ್ನಡ ಎಲ್ಲಿ ಮುಂದೆ ಉಳಿತತೋ ಅಂತ ಹೇಳಿ. ನೀವು ಬೇರೆದಕ್ಕೆ ಕೆಲಸಕ್ಕೆ ಹೋಗಿ ನಮ್ಮ ಕೆಲಸನ ಮರೆತು ಬಿಡ್ತೀವಿ. ಅದೇ ಆಗಿರೋದು ನಮ್ಮ ಇಲಾಖೆಯಲ್ಲಿ. ಯಾವತ್ತೂ ಕೂಡ ನಮ್ಮ ಭಾಷೆನ ಇನ್ನೂ ಚಂದ ಮಾಡೋಣ. ಬೇರೆ ಈಗ ನಾವು ಮಾಡಿರೋದು ಹಿಂದಿ ಕಲಿಬೇಡ್ರಿ ಅಂತ ಹೇಳಲ್ಲ. ಆಮೇಲೆ 3rd ಲ್ಯಾಂಗ್ವೇಜ್ ಅಂತ ಹೇಳಿ ಹೊರಗಡೆ ವಿರೋಧಿಗಳು ಅನ್ಬೇಕಾಗ್ತದೆ. ಯಾರು ಏನು ಪಕ್ಷ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ವಿರೋಧಿಗಳು ಯಾವ ಥರ ಹೇಳ್ತಾರೆ ಅಂತ ಹೇಳಿದರೆ ಅದನ್ನು ಬೇರೆ ರೀತಿ ಹೇಳ್ತಾರೆ. ವಿರೋಧಿಗಳು ನಮ್ಮನ್ನು ಬೆರಳು ತೋರಿಸ್ತಾರಲ್ಲ, ಅವ್ರಿಗೆ ಒಂದೇ ಹೇಳೋದು, ಇನ್ನು 3-4 ಬೆರಳು ನಿಮ್ಮ ಕಡೆನೇ ಇರ್ತೈತಿ, ಹುಷಾರಾಗಿರ್ರಿ, ಕನ್ನಡ ತಂಟೆಗೆ ಬರಬೇಡ್ರಿ ಅಂತ. ನಾನು ಹಿಂಗೆ ಮಾಡಿದಾಗ ಬಾಬು ಎಷ್ಟಿರ್ತಾವೆ ನಿಮ್ಮ ಕಡೆಗೆ? ಇನ್ನು 3 ಇರ್ತವೆ, ಅವೇ ಕನ್ನಡ, ಹುಷಾರಾಗಿರ್ರಿ ಅಂತ ಹೇಳಿ. ಈಗ ಅದೇ ನಡೀತೈತಲ್ಲಿ ಬೆಂಗಳೂರಲ್ಲಿ. ಹೋಗಿ TV ನೋಡ್ರಿ, ಗೊತ್ತಾಗತ್ತೆ ಏನು ಅಂತೇಳಿ. ಅದಕ್ಕೆ ಕನ್ನಡ ತಂಟೆಗೆ ಬರಬಾರ್ದು. ನಾನೊಬ್ಬ ಶಿಕ್ಷಣ ಸಚಿವನಾಗಿ ನನ್ನ ಮಾತೃಭಾಷೆಯನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿನ ಕಲಿದೇ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ, ತಪ್ಪು ಓದಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ರಕ್ತದಲ್ಲಿರ್ತಕ್ಕಂಥ ಕನ್ನಡ ಐತಲ್ಲ, ಅದು ಯಾವುದೇ ಥರ ಡಿಫೆಕ್ಟ್ ಇಲ್ಲ, ಅದು ಪ್ಯೂರ್ ಆಗೇ ಇದೆ. ಅದು ಬದಲಾವಣೆನೂ ಆಗಲ್ಲ. CM ಸಿದ್ದರಾಮಯ್ಯ ಅವರು ಕನ್ನಡ ಮೀಡಿಯಮಲ್ಲಿ ಓದಿ ಈ ರಾಜ್ಯವನ್ನು 2ನೇ ಸತಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು. ಬಂಗಾರಪ್ಪಾಜಿಯವರು ಎಲ್ಲ ಥರ, ಅವ್ರು ಬಿಡಿ, ಹಳೆ ಕನ್ನಡ, ಇಂಗ್ಲೀಷು, ಶೇಕ್ಸ್ಪಿಯರು ಎಲ್ಲದೂ ಅಷ್ಟೇ ಅವ್ರು ಕಷ್ಟಪಟ್ಟು ಓದಿರೋರು. ನಾವು ಅಷ್ಟೊಂದು ಕಷ್ಟಪಡಲಿಲ್ಲ ನಾವು. ಅದಕ್ಕೆ ಭಾಳ ಹೆಮ್ಮೆ ಅನಿಸ್ತದೆ. ಸಾಕಷ್ಟು ಬದಲಾವಣೆಯನ್ನು
ಸರ್ಕಾರಿ ಶಾಲೆ ಜಮೀನು ಉಳಿಸ್ತಕ್ಕಂಥದ್ದಾಗಲಿ, ಅದರೊಳಗೆ ಮತ್ತು ಈ 3 ಎಕ್ಸಾಮ್ ಪಾಲಿಸಿಯಲ್ಲಿ ಭಾಳ ಮುಖ್ಯ ಅದನ್ನ. ಇಲ್ಲೆಲ್ಲ ಟೀಚರ್ಸ್, ನೀವು ಶ್ರೀಪಾದ್ ಅವ್ರು ಯಾವಾಗಲೂ ಟೀಚರ್ ಆಗಿದ್ರೆ ನೀವು ಮೇಸ್ಟ್ರ? ನೀವು ಅಲ್ಲ, ಮೇಸ್ಟ್ರ್ ನೀವು ಇರ್ಬೇಕಾದ್ರೆ ಇರಲಿಲ್ಲ, ಎಲ್ಲ ಸಪ್ಲಿಮೆಂಟ್ರಿ ಇತ್ತು. ಏನಾಗೋದು ಪಾಪ, ಮಕ್ಕಳಿಗೆ ಫೇಲ್ ಆಗಿಬಿಟ್ರೆ 1 ವರ್ಷ ಹಳ್ಳಿ ಕಡೆಗೆ ಕೂಲಿ ಮಾಡಕ್ಕೆ ಹೋಗ್ತಾರೆ. ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ವೇದಿಕೆಯಲ್ಲಿ ಇಂದಿನಿಂದ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೆಲಸ ಮಾಡಿದಂತಹ ಎಲ್ಲರಿಗೂ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಹಾಗೂ ಕನ್ನಡ ಪರ ಸಂಘಟನೆ ಅಧ್ಯಕ್ಷರುಗಳು, ಕಾರ್ಯಕರ್ತರು ಹಾಗೂ ನೂರಾರು ಜನ ಸ್ಥಳೀಯ ನಾಗರಿಕರು ಕೂಡ ಉಪಸ್ಥಿತರಿದ್ದರು. ವಿಜಯಗೌಳಿ, ಜನತಾ ಮೀಡಿಯಾ, ಸೊರಬ.